ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಬನ್ನಿ, ಇವತ್ತು ಬೆಳಗ್ಗೆ ನಾನು ಬಂದುಬಿಟ್ಟು ನನ್ನ ದಿನ ಶುರು ಆಗೋದೇ ಬಾಗಿಲಿಗೆಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕಿಬಿಟ್ಟು ನೆಕ್ಸ್ಟು ನನ್ನದು ಏನು ದಿನ ಸ್ಟಾರ್ಟ್ ಆಗುತ್ತೆ. ಇವಾಗ ಬಂದುಬಿಟ್ಟು ನಾನು ಮಸಾಲೆ ದೋಸೆ ರೆಡಿ ಮಾಡೋಕ್ಕೋಸ್ಕರ ಆಲೂಗಡ್ಡೆ ಕುದಿಯೋಕ್ಕೋಸ್ಕರ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಆಲೂಗಡ್ಡೆನ ಕುದಿಯೋಕೆ ಇಟ್ಬಿಟ್ಟು ನೆಕ್ಸ್ಟು ಅದಕ್ಕೆ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯಗೆ ಏನು ಮಾಡಬೇಕು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆ ದೋಸೆಗೆ ಅಂದ್ಬಿಟ್ರೆ ನನಗೆ ಆಲೂಗಡ್ಡೆ ಮತ್ತು ಚಟ್ನಿ ಇರಲೇಬೇಕು. ಬೇರೆ ಗೊಜ್ಜು ಆ ಪಲ್ಯ ಯಾವುದೂ ಇಷ್ಟ ಆಗೋಲ್ಲ. ಸೊ ಮನೆಯಲ್ಲೂ ಹಾಗೇ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಇರಲೇಬೇಕು ಮಸಾಲೆ ದೋಸೆಗೆ. ಜೊತೆಗೆ ಬೆಣ್ಣೆ ನೆನ್ನೆ ತೆಗೆದಿಟ್ಕೊಂಡಿದ್ದೆ, ಬೆಣ್ಣೆನೂ ಬೇಕಾಗುತ್ತೆ. ಇವಾಗ ಬಂದುಬಿಟ್ಟು ನೀರು ಹಾಕ್ಬಿಟ್ಟು ಆಲೂಗಡ್ಡೆನ ಹಾಕಿ, ಇವಾಗ ಆಲೂಗಡ್ಡೆನ ಈ ಥರ ಸ್ಲೈಸ್ ಮಾಡ್ಕೊಂಡು ಹಾಕ್ಬಿಟ್ರೆ ಸ್ವಲ್ಪ ಬೇಗನೆ ಕುದ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದರೆ ಆಲೂಗಡ್ಡೆಗೆ ಉಪ್ಪೆಲ್ಲ ಹಿಡ್ಕೊಳ್ಳುತ್ತೆ. ಹಾಗಾಗಿ ಆಲೂಗಡ್ಡೆಗೆ ನಾನು ಉಪ್ಪು ಹಾಕ್ಬಿಟ್ಟೇ ಕುದಿಸ್ಕೊಳ್ಳೋದು. ಹಾಗೆ ಫ್ರೆಂಡ್ಸ್, ಎಲ್ಲರೂ ನನ್ನ ಚಾನಲ್ನ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ. ಸೊ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಾಗಿ ನನಗೆ ಇನ್ನೂ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ, ಒಂಥರ ಮೋಟಿವೇಶನ್ ಬಂದಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋಗಳನ್ನು ಹಾಕೋಕ್ಕೋಸ್ಕರ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ನಂತರ ಈ ಕಡೆಗೆ ನಾನು ಆಲೂಗಡ್ಡೆನ ಕೂದ್ಸೋಕೆ ಇಟ್ಬಿಟ್ಟು ನೆಕ್ಸ್ಟ್ ಆಲೂಗಡ್ಡೆಗೆ ಏನು ಬೇಕಾಗುತ್ತೆ ಅನ್ನೋದನ್ನ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಬಾಂಡೆ ಇಟ್ಟಿದ್ದೀನಿ. ಈ ಥರ ಬಾಂಡೆ ಇದೆ ಅಂತ ಅಂದ್ಕೋಬೇಡಿ, ಇರೋದ್ರಲ್ಲೇ ನಾನು ಮಾಡೋದು. ಸೊ ಎಕ್ಸ್ಟ್ರಾ ಏನೂ ತೊಗೊಳ್ಳಲ್ಲ, ಇರೋದ್ರಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಿರ್ತೀನಿ, ಅದು ಇದು ಅಂದ್ಕೊಳ್ಳಲ್ಲ. ಸೊ ಇದರಲ್ಲಿ ನಾನು ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವು ಏನಿದೆ ಅದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಇಂಗು ಕೂಡ ಹಾಕೋಬೋದು, ಇಲ್ಲಿ ಹಾಕಿಲ್ಲ ನಾನು. ಹಾಗೆ ಇದಕ್ಕೆ ಜಜ್ಜಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಹಾಕ್ತಿದ್ದೀನಿ. ಹಾಗೆ ಹಾಕ್ಬೋದು, ಹಾಕಿದರೆ ನನ್ನ ಮಗ ತೆಗಿತಾನೆ ಅಂತ ಈ ಥರ ಹಾಕ್ತೀನಿ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಒಂದು ಈರುಳ್ಳಿ ಹಾಕಿದ್ದೀನಿ. ಒಂದು ಈರುಳ್ಳಿ ಹಾಕ್ಬಿಟ್ಟು ಬಾಡಿಸ್ಕೊಳ್ಳೋದು. ಬಾಡಿಸ್ಕೊಂಡ ನಂತರ ಇದಕ್ಕೆ ಎಷ್ಟು ಬೇಕಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಒಗ್ಗರಣೆ ರೆಡಿ ಆಗಿಬಿಡುತ್ತೆ. ನೀವೆಲ್ಲ ಏನೇನು ಮಾಡ್ತೀರಾ ಮಸಾಲೆ ದೋಸೆಗೆ? ಯಾವ್ದು ಪಲ್ಯ ಮಾಡ್ತೀರಾ ಅಥವಾ ಗೊಜ್ಜು ಮಾಡ್ತೀರಾ, ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಯಾರು ಎಲ್ಲಿಂದ ನೋಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಆ ಕಡೆಗೆ ಆಲೂಗಡ್ಡೆ ಕುದೀತಾ ಇದೆ, ಒಂದೆರಡು ಸೀಟಿ ಹಾಕ್ಬಿಟ್ರೆ ಆಗೋಗುತ್ತೆ. ನಂತರ ಈ ಕಡೆ ಚಟ್ನಿಗೋಸ್ಕರ ಒಂದು ಹಂಚಿಟ್ಬಿಟ್ಟು ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜ ಅಥವಾ ಶೇಂಗಾ ಅಂತ ಹೇಳ್ತೀವಿ ನಾವು, ಸೊ ಅದನ್ನು ಹಾಕ್ಕೊಂಡು ನಂತರ ಒಂದು ಟೊಮೆಟೋನ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡ್ಬಿಟ್ಟು ಹುರುಗಡ್ಲೆ ಹಾಕ್ಕೋಬೋದು ಅಥವಾ ಪುಟಾಣಿ ಅಂತ ಹೇಳ್ತೀವಿ. ಸೊ ಪುಟಾಣಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಬಾಡಿಸ್ಕೊಬೇಕಾಗುತ್ತೆ. ಬಾಡಿಸ್ಕೊಂಡು ಮಿಕ್ಸರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು, ಈ ಚಟ್ನಿಗೆ ಅಚ್ಕಾರದ ಪುಡಿ ಹಾಕ್ಕೊಂಡಿರೋ ವೀಡಿಯೋ ಕಟ್ಟಾಗಿದೆ, ರೆಕಾರ್ಡ್ ಆಗಿಲ್ಲ. ಸೊ ಅದರಿಂದ ಹಾಕ್ಕೊಂಬಿಟ್ಟು ಉಪ್ಪು ಹಾಕ್ಕೊಂಬಿಟ್ಟು ರುಬ್ಕೊಂಬಿಡೋದು. ಹಾಗೆ ಇದಕ್ಕೆ ಈಗ ಆಲೂಗಡ್ಡೆ ಪಲ್ಯಗೆ ಕುಚ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಂಬಿಟ್ಟು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಟ್ಟು ಕಲಿಸ್ಕೊಂಬಿಡೋದು. ಮೇಲ್ಗಡೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಚಟ್ನಿಗೆ ಹಾಗೆ ಆಲೂಗಡ್ಡೆ ಪಲ್ಯ ಇವಾಗ ರೆಡಿ ಆಗಿದೆ. ನೆಕ್ಸ್ಟ್ ಬನ್ನಿ ಇವಾಗ ಮಸಾಲೆ ದೋಸೆ ರೆಡಿ ಮಾಡ್ಕೊಳ್ಳೋಣ. ಸೊ ದೋಸೆಯನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕೆಂಪು ಚಟ್ನಿನ ಒರೆಸ್ಕೊಂಡು ಆಲೂಗಡ್ಡೆ ಹಾಕ್ಬಿಟ್ಟು ಸರ್ವ್ ಮಾಡೋದು ಅಷ್ಟೇನೆ. ದೋಸೆ ಹಾಕೋದೇನು ತೋರಿಸಿಲ್ಲ, ಅಂದರೆ ಇವಾಗ ಎಲ್ರಿಗೂ ದೋಸೆ ಹಾಕೋದು ಬರುತ್ತೆ, ಏನು ತೋರಿಸ್ತಾರೆ ಅಂತ ಅನ್ಕೋತಾರೆ. ಆದರೂ ಯಾರ್ಯಾರಿಗೆ ಗೊತ್ತಾಗಲ್ಲ, ಸೊ ಅವ್ರಿಗೋಸ್ಕರ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಸ್ಟಾರ್ಟಿಂಗ್ ಈ ಥರ ಗೊತ್ತಾಗಲಿಲ್ಲ ಅಂದರೆ 1-2 ಹಾಕ್ಕೊಂಡು ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬಂದುಬಿಡುತ್ತೆ. ನೋಡಿ ಇವಾಗ ಹಾಕ್ತಿದ್ದೀನಿ. ನೆಕ್ಸ್ಟು ಚಟ್ನಿ ಪುಡಿನ ಹಾಕೊಬೋದು ಅಥವಾ ಕೆಂಪು ಚಟ್ನಿನೂ ಕೂಡ ಒರೆಸ್ಕೋಬೋದು. ಸೊ ಕೆಂಪು ಚಟ್ನಿ ಪುಡಿನ ಹಾಕ್ಕೊಂಬಿಟ್ಟು ಬೆಣ್ಣೆ ತೆಗ್ದಿದ್ದೆ, ಬೆಣ್ಣೆನ ಹಾಕ್ಬಿಟ್ಟು ಈಗ ಸರ್ವ್ ಮಾಡೋದೇನೆ. ಚೆನ್ನಾಗಾಗುತ್ತೆ ಇದು ರಾಗಿ ದೋಸೆ. ಸ್ವಲ್ಪ ಕಲರ್ ಅಷ್ಟೇ ಚೇಂಜ್ ಆಗುತ್ತೆ ಬಿಟ್ಟರೆ ಇದು ಕೂಡ ಚೆನ್ನಾಗಾಗುತ್ತೆ. ಬನ್ನಿ ಇವಾಗ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ ಮೀಶೋಯಿಂದ. ಸೊ ಅದು ಬಂದಿದೆ, ಹೇಗಿದೆ ಅಂತ ನೋಡೋಣ. ಇದು ಬಂದುಬಿಟ್ಟು ನಾನು ಡೆಕೋರೇಟಿವ್ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಆರ್ಡ್ರ್ ಮಾಡಿದ್ದೆ. ಸೊ ಬಂದಿದೆ, ಚೆನ್ನಾಗಿದೆ, ಮೀಡಿಯಮ್ ಸೈಜಲ್ಲಿದೆ, ಚೆನ್ನಾಗಿ ಕಾಣಿಸುತ್ತೆ. ಡೆಕೋರೇಟಿವ್ ಐಟಮ್ಸಲ್ಲಿ ಒಂದು ಶೋಕೇಸಲ್ಲಿ ಆದರೆ ಎಲ್ಲಾದರೂ ಇಡಬಹುದು, ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಏನಿದೆ ಅಂತ ನೋಡೋಣ, ನೆನಪಿಲ್ಲ ನನಗೆ. ಇದು ಫ್ರೇಮು, ಅಂದರೆ ಮೊಳೆ, ಈಗ ರೆಂಟ್ ಹೌಸಲ್ಲೆಲ್ಲ ಗೋಡೆಗೆ ಮೊಳೆ ಹಾಕೋಕ್ಕೆ ಅವಕಾಶ ಇರಲ್ವಲ್ಲ. ಸೊ ಹಾಗಾಗಿ ಅಂಥವ್ರಿಗೆಲ್ಲ ಈ ಥರ ಡಬಲ್ ಅಟ್ಯಾಚ್ಡ್ ಟೇಪ್ ಇರ್ತಾರೆ, ಅದನ್ನು ಫ್ರೇಮ್ ಹಾಕೊಬೋದು. ಚೆನ್ನಾಗಿದೆ ಇದು ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಹ್ಯಾಂಗಿಂಗ್ ಫ್ಲವರ್ ಪ್ಲ್ಯಾಂಟ್, ಆರ್ಟಿಫಿಷಿಯಲ್ ಪ್ಲ್ಯಾಂಟು. ಇದು ಕೂಡ ಚೆನ್ನಾಗಿದೆ, ಎಲ್ಲಾದರೂ ಡೆಕೋರೇಟಿವ್ ಐಟಮ್ಸ್ಗೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದು ಆರ್ಟಿಫಿಷಿಯಲ್ ಡೆಕೋರೇಟಿವ್ ಹೋಲ್ಡರು. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಎಲ್ಲ ಪ್ರಾಡಕ್ಟ್ಸಿಂದು ಲಿಂಕು ಬೇಕಿದ್ದರೆ ಹೇಳಿ, ಕಮೆಂಟಲ್ಲಿ ತಿಳಿಸಿ, ನಾನು ಟ್ಯಾಗ್ ಮಾಡ್ತೀನಿ. ಇದಾಗಿತ್ತು ನಾನು ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಬಾಯ್ ಎಲ್ಲರಿಗೂ.